ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಮಕ್ಕಳು ಎಷ್ಟು ಚೂಟಿ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಕೂಲಲ್ಲಿ ಮೇಸ್ಟ್ರು ಕೇಳಿದ್ರಂತೆ, 2ರಲ್ಲಿ 2 ಹೋದರೆ ಎಷ್ಟು? ಮುಂದ್ಗಡೆ ಒಬ್ಬ ಚೂಟಿ ಹುಡುಗ ಕೂತ್ಕೊಂಡಿದ್ದವನು ಹೇಳ್ದ, ಸರ್ ಇನ್ನೊಂದು ಸಲ ಕೇಳಿ ಸಾರ್ ಅಂತ. ಮೇಸ್ಟ್ರು ಕೇಳಿದ್ರಂತೆ, 2ರಲ್ಲಿ 2 ಹೋದರೆ ಎಷ್ಟು? ಮತ್ತೆ ಸರ್ ಇನ್ನೊಂದು ಸಲ ಹೇಳಿ ಸಾರ್ ಅಂದಂತೆ. ಮೇಸ್ಟ್ರಿಗೆ ಗೊತ್ತಾಯಿತು ಅವನಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ಮೇಸ್ಟ್ ಹೇಳಿದಂತೆ, ನೋಡಪ್ಪ ಇವಾಗ ನಿನ್ನ ಹತ್ರ 2 ಇಡ್ಲಿ ಇರುತ್ತೆ, 2 ಇಡ್ಲಿನೂ ನಿಮ್ಮ ಫ್ರೆಂಡ್ ಬಂದು ತಿಂದುಬಿಡ್ತಾನೆ, ಉಳಿದಿದ್ದೇನು ಅಂದ್ರಂತೆ. ಆ ಹುಡುಗ, ಸಾರ್ ಚಟ್ನಿ ಸಾರ್. ಹೀಗೆ ಮಕ್ಕಳು ತುಂಬ ಚೂಟಿಯಾಗಿರ್ತಾರೆ. ಈ ಮಕ್ಕಳು ಅಡ್ವರ್ಟೈಸ್ಮೆಂಟನ್ನು ನೋಡಿನೂ ಕೆಲವು ಸಲ ಹಾಳಾಗಿ ಹೋಗ್ಬಿಡ್ತಾರೆ. ಒಂದು ಸಲ ಮೇಸ್ಟ್ರು ಕೇಳಿದ್ರಂತೆ, ವಾಟ್ ಈಸ್ MS Excel, ವಾಟ್ ಈಸ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದ. ಹಿಂದ್ಗಡೆಯಿಂದ ಹುಡುಗ ಎದ್ದಿತ್ಕೊಂಡು, ಸಾರ್ ದಟ್ ಈಸ್ ಸಿಮಿಲರ್ ಟು ದಟ್ ಸರ್ಫ್ ಎಕ್ಸೆಲ್, ಜಸ್ಟ್ ಟು ವಾಶ್ ಕಂಪ್ಯೂಟರ್ ವಿ ಆರ್ ಯೂಸಿಂಗ್ MS Excel. ಸಂಸ್ಕೃತ ಮೇಸ್ಟ್ರು ಪಾಠ ಮಾಡಬೇಕಾದ್ರೆ ಮಕ್ಕಳ ಹತ್ರ ಕೇಳಿದ್ರಂತೆ, ತಮಸೋಮ ಜ್ಯೋತಿರ್ಗಮಯ ಅಂದರೆ ಏನು? ಒಂದು ಮಗು ಏನು ನಿಂತ್ಕೊಂಡು ಹೇಳ್ದಂತೆ, ತಮಸೋಮ ಜ್ಯೋತಿರ್ಗಮಯ ಅಂದರೆ ತುಮ್ ಸೋ ಜಾವೋ ಮಾ ಮೇ ಜ್ಯೋತಿ ಕಾ ಘರ್ ಜಾ ರಹಾ ಹೂಂ. ನೀನು ಅಮ್ಮ ಮಲ್ಕೋ, ನಾನು ಜ್ಯೋತಿಯ ಮನೆಗೆ ಹೋಗಿ ಬರುತ್ತೇನೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆನ್ಸರ್. ಹೀಗೆ ಮತ್ತೊಂದು ಸಲ ಕೇಳಿದ್ರಂತೆ ಮೇಷ್ಟ್ರು, ಗಂಡ ಬೇರುಂಡ ಎಂದರೇನು? ಪಟ್ ಅಂತ ಹಿಂದ್ಗಡೆ ಕೂತ್ಕೊಂಡಿದ್ದವನು ಹೇಳ್ದಂತೆ, ಸರ್ ಗಂಡ ಬೇರುಂಡ ಅಂದರೆ ಹೆಂಡತಿಯನ್ನು ದೂರವಿಟ್ಟು ಗಂಡನು ಬೇರೆ ಜಾಗದಲ್ಲಿ ಕುಳಿತುಕೊಂಡು ಊಟ ಮಾಡುವುದಕ್ಕೆ ಗಂಡ ಬೇರುಂಡ ಎನ್ನುತ್ತಾರೆ. ಅಷ್ಟು ಫಾಸ್ಟಾಗಿ ಆನ್ಸರ್ ಕೊಡ್ತಾರೆ. ಹೀಗೆ ಒಂದು ದಿವಸ ಚಿಕ್ಕ ಮಗುಗೆ ಒಂದು ದಿವಸ ಕನಸು ಬೀಳ್ತಾ ಆಯ್ತಂತೆ. ಪ್ರತಿ ದಿವಸ ಕನಸು ಬೀಳೋದು. ಏನಪ್ಪ ಕನಸು ಅಂದರೆ, ಎಲ್ಲ ಮಂಗಗಳು ಫುಟ್ಬಾಲ್ ಆಡ್ತಾ ಇರೋ ಥರ ಕನಸು. ಅಪ್ಪರ ಹತ್ರ ಹೇಳ್ದ, ಅಪ್ಪ ನನಗೆ ಪ್ರತಿ ದಿವಸ ಕನಸು ಬೀಳ್ತಾ ಇದೆ, ಅದು ಮಂಗಗಳು ಫುಟ್ಬಾಲ್ ಆಡ್ತಾ ಇರೋ ಕನಸು ಬೀಳ್ತಾ ಇದೆ ಅಂತ. ಅಪ್ಪ ಪಾಪ ಒಂದು ದಿವಸ ಬಿಟ್ಟ, 2 ದಿವಸ ಬಿಟ್ಟ, ಪ್ರತಿ ದಿವಸ ಪುಟ್ಟ ಮಗುಂಗೆ ಕನಸು ಬೀಳ್ತಾ ಇದೆ, ಮಂಗಗಳು ಫುಟ್ಬಾಲ್ ಆಡ್ತಾ ಇರೋ ಥರ. ಆಮೇಲೆ ಅಪ್ಪ ಡಿಸೈಡ್ ಮಾಡ್ದ, ಇಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಪಾಪ ಅಪ್ಪ ಕಷ್ಟಪಟ್ಟು ಮಗನ್ನ ಕರ್ಕೊಂಡೋಗಿ ಡಾಕ್ಟ್ರ್ ಹತ್ರ ಕುಂಡಿಸ್ದ. ಡಾಕ್ಟ್ರ್ ಕೇಳಿದರು, ಏನಪ್ಪ ಏನು ಕನಸು ಬೀಳ್ತದೆ? ಡಾಕ್ಟ್ರೇ ನನಗೆ ಪ್ರತಿ ದಿವಸ ಮಂಗಗಳು ಫುಟ್ಬಾಲ್ ಆಡ್ತಾ ಇರೋ ಥರ ಕನಸು ಬೀಳತ್ತೆ. ಆಮೇಲೆ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಹೌದಾ, ಒಂದು ಕೆಲಸ ಮಾಡಿ, ನಾನು ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಈ ಟ್ಯಾಬ್ಲೆಟನ್ನು ಇವತ್ತಿನ ಸಂಜೆಯಿಂದ ಸ್ಟಾರ್ಟ್ ಮಾಡಬೇಕು. ಆವಾಗ ಮಗು ಕೇಳ್ತಾನೆ, ಡಾಕ್ಟ್ರೇ ನಾನು ನಾಳೆಯಿಂದ ತಗೊಳ್ಳ ಈ ಟ್ಯಾಬ್ಲೆಟ್ನ ಅಂದ. ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಯಾಕಪ್ಪ, ಏನು ಇವತ್ತು ತಗೊಳ್ಳೋಕೆ ಏನು ಪ್ರಾಬ್ಲಮ್ ಅಂದ. ಆವಾಗ ಮಗು ಹೇಳ್ತಂತೆ, ಸಾರ್ ಡಾಕ್ಟ್ರೇ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇವತ್ತು ಫೈನಲ್ ಮ್ಯಾಚ್ ಇದೆ ಅಂದ. ಹೀಗೆ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಹೋದರೆ ವಿಷಯ ತುಂಬ ಇರುತ್ತೆ. ಅದೇ ರೀತಿ ಮಕ್ಕಳಿಗೆ ಕಲಿಸೋ ಮೇಷ್ಟ್ರು ತುಂಬ ಚೂಟಿಯಾಗೇ ಇರ್ತಾರೆ. ಇವಾಗ ಉದಾಹರಣೆ ಹೇಗಿರುತ್ತಪ್ಪ ಅಂದರೆ, ಸಿಚುವೇಶನ್ನು, ಪಾಪ ಮಕ್ಕಳು ಸಾಮಾನ್ಯವಾಗಿ ಕ್ವಶನ್ ಕೇಳ್ತಾರೆ. ಅವ್ನ ಮಗು ಎದ್ದು ನಿಂತ್ಕೊಂಡು ಕೇಳಿದ್ರಂತೆ ಮೇಷ್ಟ್ರ ಹತ್ರ, ಸರ್ ಇದೇನು ಪ್ರಾಬ್ಲಮ್ಮು, ಇದೇನು ಅಂತ ಏನೋ ಒಂದು ವಿಷಯ ಇಟ್ಕೊಂಡು ಕೇಳಿದ್ರು. ಸಾಮಾನ್ಯವಾಗಿ ಮೇಷ್ಟ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಎಸ್ಕೇಪ್ ಆಗ್ತಾರೆ. ಆದರೆ ತೋರಿಸ್ಕೊಳ್ಳಲ್ಲ. ಮೇಷ್ಟ್ರು ತಮಗೆ ಗೊತ್ತಿಲ್ಲ ಅಂತ ತೋರಿಸ್ಕೊಳಕ್ಕೆ ಹೋಗಲ್ಲ. ಹಾಗೆ ಕ್ವಶನ್ ಕೇಳಿದಾಗ ಮೇಷ್ಟ್ರು ಕೇಳೋದು ಫಸ್ಟ್ ಕ್ವಶನ್ ಇದೆ, ಎನಿಬಡಿ ನೌಸ್ ದೇಸ್. ಅಲ್ಲೇ ಮತ್ತೆ ತಿರ್ಗಾ ಕೇಳ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ಇನ್ನು ಯಾರೂ ಕೈನೆತ್ತಿಲ್ಲ ಅಂತ ಇಟ್ಕೊಳ್ಳಿ. ದಿಸ್ ಯು ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಟಾಪಿಕ್. ಯಾಕೆಂದ್ರೆ ಮೇಷ್ಟ್ರಿಗೆ ಗೊತ್ತಿಲ್ಲ. ಇನ್ನೂ ಚೂಟಿ ಇರೋ ಮೇಷ್ಟ್ರು ಅಂತಾರೆ, ಓಕೆ ನೋಬಡಿ ನೌಸ್, ಓಕೆ ಇಟ್ ಈಸ್ ಆ್ಯನ್ ಅಸೈನ್ಮೆಂಟ್ ಫಾರ್ ಯು ಪೀಪಲ್ ಫಾರ್ ಟುಮಾರೋ, ಸೊ ಟುಮಾರೋ ನೀವು ಅಸೈನ್ಮೆಂಟನ್ನು ಮಾಡ್ಕೊಂಡು ಬನ್ನಿ ಅಂತ. ಒಟ್ಟಿನಲ್ಲಿ ಅವ್ರು ಕೇಳಿದ ಪ್ರಶ್ನೆಗೆ ಮಸ್ಟ್ ಉತ್ತರ ಹೇಳೋಕ್ಕೆ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಯಾಕೆಂದರೆ ಯೋಚಿಸ್ತಾ ಇರಬೇಕಾದ್ರೆ ನಿಮಗೆ ನಗು ಬರಲ್ಲ, ಚಿಂತಿಸ್ತಾ ಇರಬೇಕಾದ್ರೆ ನಿಮಗೆ ನಗು ಬರಲ್ಲ. ಅದಕ್ಕೆ ಯೋಚನೆಯೂ ಬೇಡ, ಚಿಂತನೆ ಬೇಡ, ಸದಾ ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.